ಇನ್ನು ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಸಿಬಿಐ ತನಿಖೆಗೆ ಆದೇಶ ಆಗಿದೆ. ಸಚಿವರೊಬ್ಬರು ಭಾಗಿಯಾಗಿದ್ರು ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಯಾರಾದರೂ ಸಚಿವರಿದ್ರೆ ತನಿಖೆಯಲ್ಲಿ ಗೊತ್ತಾಗುತ್ತೆ ಅಂತ ವಿಧಾನಸೌಧದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರೇ ಸಚಿವರಾದರೂ ಕಾನೂನಾತ್ಮಕವಾಗಿ ಕ್ರಮ ಆಗುತ್ತೆ, ತಪ್ಪಿತಸ್ಥರು ಯಾರೇ ಇದ್ರೂ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತೀವಿ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಆದೇಶ ಆಗಿದೆ. ಸಿಬಿಐನವರು ತನಿಖೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ್ದು ಬಂದಿದೆ, ಏನು ಬಂದಿದೆ, ಅವ್ರಿಗೆ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆಯಲ್ಲಿ ಬರಲಿ. ತನಿಖೆಯಲ್ಲಿ ಬರಬೇಕಲ್ಲ. ತನಿಖೆಯಲ್ಲಿ ಬರೋ ತನಕ ಏನು ಹೇಳೋಕ್ಕಾಗಲ್ಲ. ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ. ನಮಗೆ ಪೊಲೀಸ್ಗೆ ಅಥವಾ ಸರ್ಕಾರಕ್ಕೆ ಯಾವುದೇ ರೀತಿಯ ಫೀಡ್ಬ್ಯಾಕ್ ಇಲ್ಲ. ಅವರು ತನಿಖೆ ಮಾಡಿದ ಮೇಲೆ ಅದೇ ಏನು ಬರುತ್ತೆ ತನಿಖೆಯಲ್ಲಿ ಅದು ಕಾಯ್ದು ನೋಡೋಣ. ಪೊಲಿಟಿಕಲ್ ಆಗಿ ಆರೋಪ ಮಾಡೋದು ಬೇರೆ, ಬಟ್ ಇದನ್ನ ತನಿಖಾ ವಿಚಾರದಲ್ಲಿ ಇಬ್ಬರು ಸಚಿವರು ಅಂತ ನೇರವಾಗಿ ಹೇಳ್ತಾರೆ. ಅವರು ಹೇಳಿ, ಅವರು ಇದ್ರೆ ಬರಲೇಬೇಕಲ್ಲ ತನಿಖೆಯಲ್ಲಿ ಬರಲೇಬೇಕು. ಸ್ಟೇಟ್ ಪೊಲೀಸ್ಗೆ ಏನಾದ್ರು ಮಾಹಿತಿ ಇಲ್ಲ, ಅವ್ರಿಗೇನು ಮಾಹಿತಿ ಇಲ್ಲ. ಅವರು ನನಗೇನು ಬ್ರೀಫ್. ಸಿಬಿಐ ತನಿಖೆಯಲ್ಲಿ ಏನು ಬರುತ್ತೆ ನೋಡೋಣ. ಪತ್ರಿಕೆಯಲ್ಲಿ ಇಬ್ಬರು ಅಂತ ಹೇಳಿದ್ರಿ, ಈಗ 3 ಜನ ಅಂತ ಹೇಳಿದ್ದಾರೆ. ಯಾರೇ ಇರಲಿ, ಕಾನೂನಾತ್ಮಕವಾಗಿ ಏನು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಈಗಾಗಲೇ CBIದವರು ಆ ಪ್ರಕರಣವನ್ನು ಎನ್ಕ್ವೈರಿಗೆ ತೆಗೆದುಕೊಂಡಿದ್ದಾರೆ. ಏನು ತನಿಖೆ ನಡೀತದೆ, ಯಾರು ತಪ್ಪಿತಸ್ಥರದಾರ ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ. ಆಮೇಲೆ ಬಿಜೆಪಿ ಅವಧಿಯಲ್ಲಿ ಈ ರನ್ಯಾರಾವು ಡೈರೆಕ್ಟರ್ ಆಗಿರ್ತಕ್ಕಂಥ ಒಂದು ಸಂಸ್ಥೆಗೆ 12 ಎಕರೆ ಜಮೀನು ಮಂಜೂರು ಮಾಡಿದ್ದಾರೆ ಬಿಜೆಪಿಯಲ್ಲಿ. ಹಾಗಾಗಿ ಅವರಲ್ಲೂ ಕೂಡ ಪಾಲ್ದಾರ ಇದ್ದಾರ ಅಂತ ನಿಮ್ಮ ನಾಯಕರು ಈಗ ಆರೋಪ ಮಾಡ್ತಾರೆ ಬಿಜೆಪಿ. ನಾನು ಯಾರ ಮೇಲೆ ಆರೋಪ ಮಾಡಕ್ಕೆ ಹೋಗೋದಿಲ್ಲ. ಈ ಒಂದು ಏನು ಸ್ಮಗ್ಲಿಂಗ್ ಆಗಿದೆ, ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣ್ರೋ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನಾತ್ಮಕವಾಗಿ ತನಿಖೆಯ ನಂತರ ಕ್ರಮ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತದೆ. ಈಗ ಕೇಸ್ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳಿದೆ, ಪೊಲೀಸ್ ಇಲಾಖೆ ಇದೆ, ಆಲ್ರೆಡಿ CBIನವರು ತೊಗೊಂಡಿದ್ದಾರೆ. ಮಾಡಲಿ, ಯಾವುದಾರ ಇದ್ದರೆ ಹೊರಗಡೆ ತರಲಿ. ಈಗ ಇಂಥವೆಲ್ಲ ಅವರು 2 ವರ್ಷದಲ್ಲಿ ಯಾವ್ಯಾವುದನ್ನು ತನಿಖೆಗೆ ಹೇಳಿದ್ರು ಅವೆಲ್ಲ ಹುಷಿಯಾಗೋದ್ವಲ್ಲ. ಯಾವುದಾದ್ರು ಒಂದು ಸ್ಟ್ಯಾಂಡ್ ಆಗಿದ್ರೆ, ಯಾವುದಾದ್ರು BJPಯವರು JDS ಅವರು ಹೇಳಿದ ತನಿಖೆಯಲ್ಲಿ ಒಂದೇನಾದ್ರು ಗಂಭೀರವಾಗಿದ್ದರೆ ಹೇಳಿ, ನಾನು ಒಪ್ಕೋತೀನಿ. ಸೊ ಈಗ ಫಿಲಮ್ ಆ್ಯಕ್ಟ್ರು ಗೋಲ್ಡ್ ಇದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಅದನ್ನು ಯಾರಾದ್ರು ಹೆಸರು ಹೇಳಿ. ಸುಮ್ಮನೆ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕಾಗತ್ತಾ? ಆಮೇಲೆ CBIನವರು ಈಗ ತೊಗೋತೀವಿ ಅಂತ ಹೇಳಿದರೆ CBI ತನಿಖೆ ಮಾಡಲಿ. ಅದ್ಯಾಕೆ ಇಂಟರ್ನ್ಯಾಷನಲ್ ಮಾರ್ಕೆಟಿಂದ ಬಂದಿರೋದ್ರಿಂದ CBI ತನಿಖೆ ಮಾಡೋದ್ರಿಂದ ಮಾಡಲಿ. ಆ ಥರ ಇದ್ದರೆ ಗೊತ್ತಾಗುತ್ತಲ್ಲ. ಸರ್ಕಾರಿ ಜಮೀನು ಮಂಜೂರು ಮಾಡಿದ್ದಾರೆ, ಹಾಗಾಗಿ ಬಿಜೆಪಿ ನಾಯಕರು ನಂಟಿದೆ ಅನ್ನೋದು ಆರೋಪ. ಅದಕ್ಕೇ ಅವ್ರು ಇರೋದಕ್ಕೋಸ್ಕರನೇ ಅವ್ರು ಇನ್ನೊಬ್ಬರ ಮೇಲೆ ಹೇಳಿದ್ರೆ ಡೈವರ್ಟ್ ಆಗುತ್ತೆ ಅಂತ ಮಾಡ್ತಾರೆ. ಬಟ್ CBI ತನಿಖೆ ಮಾಡಲಿ, ಯಾರ್ದಾರ ಹೆಸರಿದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಿ. ನಾವೇನು ಅದನ್ನು ಬೇಡ ಅಂತ ಹೇಳಲ್ಲ. ಎನಿ ಮಿನಿಸ್ಟರ್ಸ್ ಇನ್ವಾಲ್ವ್ಮೆಂಟ್ ಇದ್ದರೆ, BJPಯವ್ರದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಅಥವಾ ಜನತಾದಳದವ್ರ ಇನ್ವಾಲ್ವ್ಮೆಂಟ್ ಇದ್ದರೆ ಅದನ್ನು ಎಕ್ಸ್ಪೋಸ್ ಮಾಡಿ. ಸೊ ತನಿಖೆ ಸಂಸ್ಥೆಗೆ ಅಧಿಕಾರ ಇದೆ, ಮಾಡಲಿ. ಇಂಥವ್ರು ಇವ್ರಿಗೆ ಫೋನ್ ಹೋಗಿದೆ, ಇಂಥವ್ರು ಸಹಾಯ ಮಾಡ್ತಾ ಇದ್ದಾರೆ, ಇಂಥವ್ರು ಸಪೋರ್ಟ್ ಇದೆ ಅಂತ ಹೇಳಿ ಅದಕ್ಕೆ ನಾವು ಒಪ್ಪಾಗ್ತಾ ಇದ್ದೀವಿ. ಸುಮ್ಮನೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.